ಮಗಳೇ ಮಗಳೇ ಲೇ ಮಗಳೇ ಬಾರ್ಲೆ. ನನ್ನ ಸೊಸೆಗಂತೂ ಕಿತ್ತೋದೊಳಗೆ ತಲೆನಾಗ ಹತ್ತು ಪೈಸದ ಬುದ್ಧಿನೂ ಇಲ್ಲ, ಏನೂ ಇಲ್ಲ. ಅಲ್ಲ, ದೇವ್ರು ಒಡವೆ ಎಲ್ಲನೂ ಬಿಟ್ಬಿಟ್ಟು ಒಯ್ತಾವಳಲ್ಲ. ಆಗ್ಲೊತ್ನಾಗೆ ನೀ ಮನೆಯಾಗ ಯಾರು ಇರಕ್ಕಿಲ್ಲ. ನೆಟ್ಟಿಗೆ ಇಂದ್ಲು ಬಾಕ್ಲಿಂದ ಹೋಗ್ಬಿಟ್ಟು ಇಂದ್ಲು ಬಾಕ್ಲಿಂದ ಎತ್ಕೊಂಡು ಬಂದ್ಬಿಟ್ರೆ ಬ್ಯಾಗ ಯಾರು ಕೇಳ್ತಾರೆ? ನನ್ನ ಸೊಸೆಗೆ ಎಂತ ತಲೆ! ಅಯ್ಯೋ ಥೂ, ಅವಳ ಮಕ ಮುಚ್ಚ ಬಿಟ್ಟಾಕತ್ತಗೆ. ಹೆಂಗೋ ನಮ್ಗೆ ಅನುಕೂಲ ಮಾಡ್ಕೊಟ್ಟವಳಲ್ಲ, ಅಷ್ಟೇ ನೀನೇ ಸಾಕು. ಅವಳನ್ನ ಕಟ್ಕೊಂಡು ನಮ್ಗೆ ಏನು ಆಗಬೇಕು? ಲೇ ಮಗಳೇ ಬಾರ್ಲೆ ಇಲ್ಲಿ ಸರ್ನ. ಏನಮ್ಮ ಇಷ್ಟು ಖುಷಿಯಾಗಿದ್ಯಾ? ಲೇ ಮಗಳೇ ಬಾ, ಹೋಗ್ಬಿಟ್ಟು ನಿಮ್ಮ ಅಣ್ಣಯ್ಯರ ಮನೆಗೆ ದೇವ್ರ ಒಡವೆಗಳೆಲ್ಲ ಹಂಗೆ ನೀ ಮಡ್ಗವಳಲ್ಲ, ಅದಕ್ಕೆ ನೀ ಅವನ್ನೆಲ್ಲನೂ ಎತ್ಕೊಂಬಿಟ್ಟು ಬರೋಣ ಬಾ. ಅಮ್ಮ ನಿಂಗೇನು ತಲೆ ಕೆಟ್ಟೈತಾ? ಇವಾಗ ಹೋಗ್ಬಿಟ್ಟು ಎತ್ಕೊಂಬಿಟ್ಟು ಬರೋಕಾಯ್ತದ? ಈಗ ಯಾರನ್ನ ನಮ್ಮನ್ನು ನೋಡಿದ್ರು ಅಂತ ಹೇಳಿದ್ರೆ ಅಷ್ಟೇ ಕತೆ ಫಿನಿಸ್ ಆಗೋಗ್ಬಿಡ್ತದೆ. ಬೇಡ ಸುಮ್ಕಿರು. ರಾತ್ರಿ ಹೊತ್ತಿನಾಗೆ ಸ್ಕೆಚ್ ಹಾಕ್ಬಿಟ್ಟು ಏನಾರ ಮಾಡ್ಬಿಟ್ಟು ಆಮೇಕಿಂದ ಹೋಗ್ಬೇಕು. ಈಗಲೇ ಹೋದ್ರೆ ಅಷ್ಟೇ ನಮ್ಮ ಕತೆ. ನಂಗೆ ಗೊತ್ತಾಯ್ತದೆ ಕಣಮ್ಮ, ಎಲ್ಲ ವಿಚಾರ ಮಾಡ್ಬಿಟ್ಟು ನೀ ಹೇಳ್ತಾ ಇರೋದು ಈಗಲೇ ಹೋಗೋಣ ಅಂತ ಹೇಳ್ಬಿಟ್ಟು. ನೋಡೇ, ಇವಾಗ ಇಷ್ಟೊತ್ತಾಗೆ ಯಾರೂ ಮನೆಯಾಗಿಲ್ಲ. ಅವಳು ಬಿತ್ರಿ ಎಲ್ಲ ಒಯ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಂಡು ಹೊಂಟೋದ್ಲು. ಅವಳು ಬೆಳಗ್ಗೆ ಹೊತ್ನಾಗಿರಲ್ಲ, ರಾತ್ರಿ ಹೊತ್ನಾಗೆ ಎಲ್ಲರೂ ಮಂತಾಗಿರ್ತಾರಂತೆ. ಅದಕ್ಕೆ ನೀ ಇಷ್ಟೊತ್ತಾಗೆ ಯಾರೂ ಇರಕ್ಕಿಲ್ಲ. ನಮ್ಮ ಪಾಡು ನಾವು ಹೋಗ್ಬೇಕು, ಆರಾಮಾಗೆ ಎತ್ಕೋಬೋದು, ಆರಾಮಾಗಿ ಬರ್ಬೋದು. ಹಿಂದ್ಲು ಬಾಕ್ಲೈತಲ್ಲ, ಹಂಗಾಸ್ ಹೋಗ್ಬಿಟ್ಟು ಹಂಗೆ ಎತ್ಕೊಂಡು ಹೊಂಟೋಗ್ಬಿಡೋಣ. ಹಿಂದ್ಲು ಬಾಕ್ಲಾಗ ಯಾರು ಶಾನೆ ಓಡಾಡಕ್ಕಿಲ್ವಲ್ಲ, ಅದಕ್ಕೆ ನೀ ಇಷ್ಟೊತ್ತಾಗ ಹೋದ್ರೆ ಯಾರು ಇರಕ್ಕಿಲ್ಲ. ನಮ್ಮ ಕೆಲಸ ಈಸಿಯಾಗಿ ಮುಗೀತದೆ. ಓಹೋ, ಇಷ್ಟೆಲ್ಲ ವಿಚಾರ ಮಾಡ್ಬಿಟ್ಟಿದ್ದೀಗ ನೀನು? ಹೆಂಗ ಒಳ್ಳೆ ಕೆಲಸ ಆಯ್ತು ಬಿಡು. ಇಷ್ಟೆಲ್ಲ ವಿಚಾರ ಮಾಡಿದ್ದು ಇಲ್ಲ ಅಂತ ಹೇಳಿದಿದ್ರೆ ಅಪ್ಪ ಸರಿ ರಾತ್ರಿ ಹೊತ್ನಾಗ ಹೋಗ್ಬೇಕಿತ್ತು ಕಳ್ತನ ಮಾಡಕ್ಕೆ. ಸರಿ ಸರಿ ಬಾ ಅಮ್ಮ, ಬ್ಯಾಗ್ ಏನಾರ ತಗೊಬಿಟ್ಟು ಬರ್ಲಾ? ಅಲ್ಲೇನೇ ಇರ್ತವೆ ಬ್ಯಾಗು ಗೀಗು ಎಲ್ಲನೂ. ನೋಡು ನಿಂದೆಲ್ಲ ಇವಾಗ ನಮ್ಮ ಬ್ಯಾಗ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ರೆ ಇದಾಗೋಗ್ಬಿಡ್ತದೆ. ಹೋಗ್ಬೇಕಾದ್ರೆ ಬ್ಯಾಗ್ ಎತ್ಕೊಂಡು ಹೋದ್ರೆ ಅಲ್ಲೆಲ್ಲ ಬ್ಯಾಗ್ ಅಲ್ಲೇ ಇರ್ತಲ್ಲ, ಬ್ಯಾಗ್ ಬೇಗ ನೀ ಎತ್ಕೊಂಡ್ಬಿಟ್ಟು ಬ್ಯಾಗ್ ಬೇಗ ಹೊಂಟೋಗ್ಬಿಡೋಣ ಬಿಡು. ಸರಿ ಕಣಮ್ಮ, ಆಯ್ತು. ನೋಡಿ ಮತ್ತೆ ಸರ್ನ ಹೋಗ್ಬಿಟ್ಟು ಎತ್ಕೊಂಡ್ಬಿಟ್ಟು ಬರೋಣ ಇಂದು ಬಾಕ್ಲಾಗ ಹೋಗಿ. ಬಾ ಅಮ್ಮ, ನೀನು ಹೇಳ್ದಂಗೆ ನೀ ಮನೆಯಾಗೆ ಯಾರೂ ಇಲ್ಲ, ಸೈಲೆಂಟ್ ಆಗೈತೆ. ಅಮ್ಮ ನೀ ಇಲ್ಲಿ ನಿಂತ್ಕೊಂಡು ನೋಡ್ಕೊತಾ ಇರು, ನಾನು ಹೋಗ್ಬಿಟ್ಟು ಎಲ್ಲ ಇತ್ತು ಬ್ಯಾಗ್ ಹುಡಿಕೊಂಡು ಎತ್ಕೊಬಿಟ್ಟು ಬರ್ತೀನಿ. ಸರಿ ಸರಿ ಸರ್ನ ಹೋಗು. ನೋಡು ನನ್ನ ಪ್ರಕಾರ ರೂಮ್ಗಳಾಗಿ ಇಕ್ಕಿರ್ತಾರೆ. ರೂಮಗೆ ಬ್ಯಾಗ್ ಒಂದು ಕಾಫಿ ಕಲರ್ ಬ್ಯಾಗ್ ಇರ್ತದಲ್ಲ, ಅಂಥದ್ರಾಗೆ ಏನೇ ಮಾಡಿರ್ತಾರೆ. ಒಡವೆ ಪಡವೆ ಎಲ್ಲ ಬ್ಯಾಂಕಾಗ ನಾವು ಅಂಥದ್ರಾಗೆ ಮಾಡೋಗ್ತಾ ಇದ್ದಿದ್ದು. ನೋಡು ಹುಷಾರಾಗಿ ಹೋಗ್ಬಿಟ್ಟು ನೋಡ್ಬಿಟ್ಟು ಎತ್ಕೊಂಬಿಟ್ಟು ಸರ್ನ ಬಾ. ಸರಿ ಹುಡ್ಕೊಬಿಟ್ಟು ಬರ್ತೀನಿ ರಾಮ. ಯಾರಣ್ಣ ಬರ್ತಾರೇನೋ, ಸೌಂಡ್ ಏನಾರ ಆದರೆ ಸುಮ್ಮನೆ ವಿಸಲ್ ಹಾಕು, ಇಲ್ಲ ಅಂತ ಕೆಮ್ಮು, ಹಂಗೆ ಓಡ್ ಬಂದ್ಬಿಡ್ತೀನಿ ನಾನು. ಸರಿ ಸರಿ ಆಯಿತು. ಲೇ ಮುಳ್ಳಿ ಅಪ್ಪ, ನನಗಂತೂ ಡಬಲ್ ಧಮಾಕ. ದೀಪಾವಳಿಗೆ ನೀ ಡಬ್ಬಲ್ಲು ಟ್ರಿಪ್ಪಲ್ಲು ಧಮಾಕ ಅಂದರೆ ಧಮಾಕ ನಂಗಂತೂ. ನೋಡ್ತಾ ಇರು ಲೇ ಮನಿಯಾಳಿ, ಈ ಒಡವೆನೂ ಹೋಯ್ತದೆ. ನೀನು ಮೇಲ್ಗಡೆಯಿಂದ ಕೆಳಗಡೆಗೆ ಇಳಿತೀಯ. ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಿನ್ಗೇನು ಒಡವೆ ಎಲ್ಲ ತರಿಸ್ಬೇಕಲ್ವ? ಮಾಡ್ತೀನಿ, ಪ್ಲಾನ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ಹಂಗೆ ಮಾಡ್ತೀನಿ. ಈ ಒಡವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಏನಾರ ಮಾರಬೇಕಲ್ಲ, ಫಾರಿನ್ಗೆ ಹೋಗ್ಬೇಕಾರೆ ಎಲ್ಲ ಮಾರಬೇಕಷ್ಟೇನೆ. ಅಮ್ಮ ಇಲ್ಲೆಲ್ಲನೂ ಇಲ್ವೇ ಇಲ್ವಲ್ಲಮ್ಮ, ಇಲ್ಲಿ ಆವಾಗಿಂದನೂ ನೋಡಿದೆ. ಈ ಕಡೆ ಎಲ್ಲೂ ಇಲ್ಲ. ಈ ಕಡೆ ಇಲ್ಲ ಅಂತಂದರೆ ಈ ಕಡೆ ರೂಮಾಗೆಲ್ಲ ಮಾಡ್ಕೊಳ್ಳೋಣ ನೋಡ್ಬಾ. ಈ ಕಡೆ ಇಕ್ಕಿರ್ಬೇಕು. ನಿನಗೆ ತಡ್ಕಿ ಹುಡ್ಕಕ್ಕೆ ನಿಂಗೆ ಮೊಯ್ಬಾರ. ನೀನು ಸರಿಯಾಗಿ ತಡ್ಕಿ ಮಾಡಿ ಹುಡ್ಕಕ್ಕಿಲ್ಲ. ನಾನು ಹುಡುಕಬಿಟ್ಟು ಬರ್ತೀನಿ ನೀರು. ಉತ್ಸಾರ ಕೇಳಿಸ್ಕ ಯಾರಣ ಬಂದವರು. ಅಪ್ಪ ಹೆಂಗೋ ದೇವ್ರ ದಯೆಯಿಂದ ಒಂದು ಅರ್ಧ ಕೆಜಿ ಬಂಗಾರ ಅಂದ್ರೂ ಎಷ್ಟು ರೇಟ್ ಇವತ್ತು? ಅರ್ಧ ಕೆಜಿ 1 ಕೆಜಿ ಬಂಗಾರ, ಜೊತೆಯಾಗೆ ನನಗೆ 8 ಎಕರೆ ನನ್ನ ಗಂಡ ಬರ್ಕೊಟ್ಟವನಿ ಜಮೀನು. 8 ಎಕರೆ ಜಮೀನು ಎಲ್ಲನೂ ಆಯ್ತಲ್ವಾ? ಬಿಡು, ನನಗಿನ್ನೇನು ಕಮ್ಮಿ. ನಾನು ನಮ್ಮಮ್ಮ ಚೆನ್ನಾಗಿ ಸೆಟ್ಲ್ ಆಗೋಗ್ಬಿಡ್ಬೋದು. ಅಮ್ಮ ಸಿಕ್ತೆ. ನಮ್ಮಮ್ಮ ಹುಡುಕಿ ತಡ್ಕದ್ರಾಗ ಎತ್ತಿದ ಕೈ ಬಿಡು, ಹುಡಿಕೊಂಬಿಡ್ಬೋದದೆ. ಯಪ್ಪ ಸದ್ಯ ಯಾರು ಬರಲಿಲ್ಲ ಅಂದರೆ ಸಾಕು, ಭಯವಾಯ್ತೈತೆ ನನಗೆ. ಅಯ್ಯೋ, ನಮ್ಮ ಅಣ್ಣ ಏನಾರ ಬಂದ್ಬಿಟ್ಟ ಅಂದರೆ ನಮ್ಮನ್ನ ಕ್ಯಾರ ತಗೊಂಡು ಹೊಡೆದ್ಬಿಡ್ತಾನೆ ಜ್ವರ ಬರೋ ಗಂಟನೂ. ನಾವು ತೊಗ್ಲಾಕಲಿಲ್ಲ ಅಂದರೆ ಸಾಕಪ್ಪ. ಅಮ್ಮ ಅಮ್ಮ ಅಮ್ಮೋ, ಬೇಗ ಬಾಮ ಅಮ್ಮ. ನಾನು ಹೇಳಿಲ್ವಾ ನಂಗೆ ಸಿಗ್ತದೆ ಅಂತ ಹೇಳ್ಬಿಟ್ಟು? ಅಯ್ಯೋ ನಿನ್ನ, ಇದ್ರಾಗೆ ನೀ ಎಲ್ಲ ಒಡವೆ ಇರೋದು. ದೇವ್ರನ್ನ ಎಲ್ಲನೂ ಹೂವಿನಮ್ಮ, ಯಾವ ಇದಾಗಿಲ್ಲ ತಾನೇ? ಎಲ್ಲನೂ ಇದ್ರಾಗೆ ಏನಿ ಅವ್ರೆ. ಯಾವನೂ ಏನು ಇದಾಗಿಲ್ಲ. ಬಾ ಹೋಗೋಣ. ಬಾ ಅಮ್ಮ. ಇದೇನೇ ನೀ ಒಂದು 1/4 ಕೆಜಿ ಐತೆ ಕಣಮ್ಮ ಈ ಕಿರೀಟನೇನಿಯ. ಅಮ್ಮ ಎಷ್ಟು ಚೆನ್ನಾಗೈತಲ್ವೇನಮ್ಮ ಈ ಕಿರೀಟ. ಇದನ್ನು ಮಾರಿದ್ರೇನಿಯ ಸಾಕು, ನಮ್ಮ ಜೀವನ ಎಲ್ಲ ಸೆಟ್ಲ್ ಆಗೋಗ್ಬಿಡ್ತದೆ ಕಣಮ್ಮ. ಈಗ ನಿನ್ನ ಹೆಂಗಿದ್ರು ನೀನು ಅಧ್ಯಕ್ಷೆ ಅಂತನೂ ಮಾಡ್ತಾರೆ, ಹಂಗೇನಿಯ ಒಡವೆಗೂ ನಮಗೆ ಸಿಗ್ದಂಗೆ ಆಯ್ತದೆ. ಅಮ್ಮ ಇವನ್ನೆಲ್ಲ ಎಲ್ಲೆತ್ತಿಕೊಳ್ಳೋದು, ಎಲ್ಲಿ ಮಾರೋದು, ಏನು ಮಾಡೋದು ಅಂತ. ಇದನ್ನ ನಾವು ಯಾವುದಾದ್ರೂ ಇವ್ರು ಇರ್ತಾರಲ್ಲ, ಸೇಟುಗಳು ಇಂಥವ್ರು ಇರ್ತಾರಲ್ಲ, ಅವ್ರ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಮಾರಾಕ್ಬಿಟ್ಟು ಬಂದ್ಬಿಡೋಣ, ಸರಿನಾ? ಸುಮ್ಮನೆ ಯಾಕೆ ಬೇಕು? ಈಗ ನಮ್ಮ ಮನೆಗೆ ಶಾನೆ ದಿನ ಇಕ್ಕೊಳ್ಳೋದು ಬೇಡ. ಇವತ್ತು ಲೇಟಾಗಿ ಹೋಗ್ಬಿಟ್ಟೈತೆ, ತಡ ಆಗೋಗ್ಬಿಟ್ಟೈತೆ. ಇವತ್ತು ಇಲ್ಲೇನೇ ಇರಲಿ, ಹೋಗ್ಬಿಟ್ಟು ಇನ್ನೊಂದು ದಿನ ಹೋಗ್ಬಿಟ್ಟು ಆಮೇಕಿಂದ ಮಾರ್ಬಿಟ್ಟು ಬರೋಣ. ಇವತ್ತು ಎತ್ತಿಕ್ಕೆ ಹೋಗಿ ಒಳಗಡಿಕೆ. ನೋಡು, ನಿನ್ನ ಗಂಡಂಗೆ ಯಾರಿಗೂ ಇಸಿಯಾಗಿ ಗೊತ್ತಾಗಬಾರ್ದು, ನೀಟಾಗಿ ಎತ್ತಿಕ್ಬಿಟ್ಟು ಬಾ. ಸರಿ ಕಣಮ್ಮ, ಎತ್ತಿಕ್ತೀನಿ ಹೇಳು. ಅಮ್ಮ ದೇವ್ರ ಒಡವೆಗಳು ಒಂದೊಂದು ಚೆನ್ನಾಗವಲ್ಲ, ಅವನ್ನ ನಾವು ಹಾಕೊಂಡ್ರೆ ಗೊತ್ತಾಯ್ತದೇನೋ ಅಲ್ವೇನಮ್ಮ? ಊರಾಗಿರೆಲ್ಲ ನೋಡ್ಬಿಡ್ತಾರೇನೋ. ನೀನು ಯಾಕೆ ಹಾಕತ್ಯ?
ಎಲ್ಲನೂ ಮೂರಾಕ್ಸ್ಬಿಟ್ಟು ನೀವು ಏನು ಬೇಕೋ ಅದು ಮಾಡಿಸ್ಕೊಳ್ಳಿವಂತೆ. ನೋಡು, ನಮ್ಮ ಅದೃಷ್ಟ ಕುಲಾಯಿಸೈತೆ. ನೀನು 8 ಎಕರೆ ಜಮೀನು ಸಿಕ್ಕೈತೆ, ಜೊತೆಯಾಗಿ ಇವೆಲ್ಲನೂ ಸಿಕ್ಕವೆ. ನೋಡು, ಈ ವಿಷಯನ ಯಾರಿಗೂ ಹೇಳೋದು ಬೇಡ. ನಮ್ಮಿಬ್ರು ಮಧ್ಯೆನೇ ಇರಬೇಕು, ಸರಿನಾ? ಹೋಗಿ ಒಳಗಡೆಗೆಲ್ಲ ಎತ್ತಿಟ್ಬಿಟ್ಟು ಬಾ ಹೋಗು. ಈಗ ಯಾರನ್ನ ನಿನ್ನ ಗಂಡನೋ ಇಲ್ಲ ಮಿಟ್ಟುಗ್ಲಾಡಿ ಅವಳು ಬಂದ್ಬಿಟ್ರೆ ನೋಡ್ಬಿಟ್ಟು ಎಲ್ಲ ಹೇಳ್ಕೊಂಬಿಟ್ಟು ಬರ್ತಾರೆ ಊರು ತುಂಬಾನು. ಅಮ್ಮ, ಇವಾಗ ಅದೆಲ್ಲ ಸರಿ. ಇವಾಗ ಒಡವೆ ಎಲ್ಲನೂ ಹಿಂಗೆ ಹೋಗೈತೆ ಮಾಡೈತೆ ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಗೊತ್ತಾಯ್ತದೆ? ಈಗ ಅಲ್ಲಿ ಗಂಟ ಕಾಯ್ಬೇಕಾ ನಾವು? ಅದಕ್ಕೆಲ್ಲ ಪ್ಲಾನ್ ಮಾಡಿವ್ನಿ ಕಣಮ್ಮಿ. ನಿಂಗೆ ಏನು ಗೊತ್ತಾಯ್ತದೆ? ಹೋಗೋಗು, ನೀಟಾಗಿ ಎತ್ತಿಕ್ಬಿಟ್ಟು ಮಡ್ಗೋಗು. ನೀನು ಹೋಗಿ ಫಸ್ಟ್ ಹೋಗು. ಅಪ್ಪ, ಇವಾಗ ನನಗೆ ತೃಪ್ತಿ ಆಯಿತು. ಕದಿಯೋದು ಬಹಳ ಕಷ್ಟ ಅಂತ ಅನ್ಕೊಂಡಿದ್ದೆ. ಕದಿಯೋದೆಲ್ಲನೂ ಬಹಳ ಸುಲಭ ಆಗೋಗ್ಬಿಡ್ತು. ಅಪ್ಪ ದೇವ್ರೆ, ಸಾಕು ಸಾಕು. ಏನತ್ತೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಿಲ್ಲ ಅಳಿ ಅಂದ್ರೆ, ನಿಮ್ಮಂತ ಅಳಿಯನ್ ಪಡೆದಿರ ನಾವೇ ಧನ್ಯರಲ್ವಾ? ಇನ್ನೇನು ಖುಷಿ ಆಗದೆ ಇನ್ನೇನಾಯ್ತದೆ? ಭಾಳ ಖುಷಿ ಆಯ್ತದೆ. ನಾನು ನನ್ನ ಮಗಳನ್ನ ಬೇರೆ ಪಾರಿನೂ ಕರ್ಕೊಂಡೋಯ್ತೀನಿ ಅಂತ ಬೇರೆ ಹೇಳಿದಿರಾ. ಏನು ಹೊಸಿ ಖುಷಿ ಆಯ್ತೈತೆ ನಮ್ಗಂತೂ. ಭಾಳ ಖುಷಿ ಆಯ್ತೈತೆ ಪಾರಿನ ಹೋಯ್ತೀವಿ ಅಂತ. ಅದಕ್ಕೆ ನನ್ನ ಮಗಳು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರೋಣ ಕಣಮ್ಮ ಅಂತ ಹೇಳಿದ್ಲು. ಅದಕ್ಕೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲನೂ ಮಾಡ್ಕೊಂಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇದ್ದೆ. ಅದೇ ಖುಷಿಯಾಗೇನೇ ಇದ್ದೆ. ಅಳಿ ಅಂದ್ರೆ, ಕಾರ್ ಎತ್ತಿದ್ರೆ ಹೋಗ್ಬಿಟ್ಟು ಹಂಗೇನಿಯೇ ನಾನು ನೀವು ಎಲ್ಲರನ್ನೂ ಹೋಗ್ಬಿಟ್ಟು ನನ್ನ ಮಗಳು ಪಾರಿನ್ಗೆ ಹೋಗಿ ಏನು ಬೇಕೋ ಎಲ್ಲ ಬಟ್ಟೆ ತಗೊಂಬಿಟ್ಟು ಬರ್ಬೋದು. ಹ್ಞೂ, ಹೋಗ್ಬಿಟ್ಟು ಶಾಪಿಂಗ್ ಮಾಡ್ಕೊಂಬಿಟ್ಟು ಬರೋನಿ. ಅದೇ ಸುಮ್ಮನೆ ಫಾರಿನ್ಗೆಲ್ಲ ಹೋಗಕ್ಕೆ ಆಗಕ್ಕಿಲ್ಲ ಕಣತ್ತೆ. ವೀಸಾ ಪಾಸ್ಪೋರ್ಟ್ ಅಂತ ಎಲ್ಲನೂ ಇರ್ತವೆ. ಹೋಗಿ ವೀಸಾ ಪಾಸ್ಪೋರ್ಟು ಎಲ್ಲನೂ ನೋಡಿ ಮಾಡಿ ಇದು ಮಾಡ್ಕೊಂಬಿಟ್ಟು ಬರಬೇಕು. ಅವೆಲ್ಲ ಬರಲಿ ಇರು. ಇನ್ನು ಮನೆಗೆ ವೀಸಾ ಪಾಸ್ಪೋರ್ಟ್ ಎಲ್ಲ ಬೇಕಲ್ಲ. ಮನೆಗೆ ಬಂದಿದ ತಕ್ಷಣ ನೀವು ಹೋಗೋಣ. ಈಗ ಸದ್ಯಕ್ಕೆ ಸಡನ್ ಆಗಿ ಹಂಗೆಲ್ಲನೂ ಹೋಗೋಕ್ಕಾಗಕ್ಕಿಲ್ಲ, ಸರಿನಾ? ಈಗ ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲನೂ ಪರ್ಮಿಷನ್ ಬೇಕಾಯ್ತದೆ. ಫ್ಲೈಟಾಗಿ ಹೋಗ್ಬೇಕಲ್ವಾ? ನೀವು ಶಾಪಿಂಗ್ ಗಿಪಿಂಗ್ ಎಲ್ಲ ಮಾಡಿರಿ. ಆದರೆ ಇನ್ನೂ ಹೋಗಕ್ಕೆ ಇನ್ನೊಂದು 15 ದಿನ ಬೇಕಾಯ್ತದೆ. ಅಲ್ಲಿ ಗಂಟೆ ಏನೇನು ಬೇಕೋ ಎಲ್ಲ ಬ್ಯಾಗ್ ಹೊಂದಿಸ್ಕೊಳ್ಳಿ. ಅಮೆರಿಕದಾಗೆ ಸೊಳಿಸಿ ಆನೇನಂತೆ ಮಂಜುದಿರ್ತದಂತೆ ಹೊಸಿ ಎಲ್ಲ ಸ್ಪೆಟ್ರು ಪಾಪ್ಟ್ರು ಎಲ್ಲನೂ ತಗೊಂಡು ಸಂದ ಗುಡ್ಡೆ ಹಾಕೊಳ್ಳಿ. ಹೋಗ್ಬೇಕಾದ್ರೆ ತುಂಬ್ಕೊಂಡು ನೀಟಾಗಿ ನೆಟ್ಟು ಹೋಗ್ಬಿಡೋಣ. ಏನಂತೀರಾ? ರೀ, ಒಂಥರ ನೀವಂತೂ ಚಿನ್ನ ರೀ. ನನ್ನಂತ ಒಳ್ಳೆ ಗಂಡ ನೀವಂತೂ. ಈ ಬಾಡಿಗೆ ಮನೆ ಸಾಕೋಳಿ ಅಂದ್ರೆ ಆದಷ್ಟು ಬೇಗ ಹೊಸ ಮನೆಯ ನಾವೇನೇ ತಗೊಬಿಡನಿ. ಶಾರ್ಟ್ಲಿ ತಗೊಬಿಡನಿ, ಸರಿನಾ? ಇನ್ನೊಂದು ತಿಂಗಳಾಗ ಎಲ್ಲನೂ ಹೊಸ ಮನೆ ಗಿಸ ಮನೆ ಎಲ್ಲ ತಗೊಬಿಡನಿ. ಹೆಂಗೋ ಇನ್ನೂ 2 ಎಕರೆದು ಇನ್ನೂ ಅವ್ನು ಕಾಸು ಕೊಟ್ಟಿಲ್ಲ. ಅವ್ನು ಕಾಸು ಕೊಟ್ಟಿದ ತಕ್ಷಣ ಏನಿಯಾ ಮನೆಗೇನೆ ಕಾರು ಗೀರು ಎಲ್ಲ ತಗೊಬಿಡನಿ. ಏನಂತೀಗ? ಸರಿ ಅತ್ತೆ. ಮಗಳೇ, ಬಿಡು, ಅದೇನೋ ಸ್ವೆಟ್ರ್ ಪಟ್ರ ಎಲ್ಲ ಬೇಕಂತ ಅಮೆರಿಕಕ್ಕೆ ಹೋಗ್ಬೇಕು ಅಂದ್ರೆ ಅವನ್ನೆಲ್ಲ ತಗೊಬಿಡೋಣ. ಯಾವ ಲೆಕ್ಕ ನಮ್ಮಿ ಅದೇವರು ಹತ್ರ ಇರೋ ಒಂದು ಉಂಗುರ ಮಾರ್ಬಿಟ್ರು ಯೋಸ್ ಬದದು ಗೊತ್ತೇ? ಕಿರೀಟೆ ಎಲ್ಲ ನಿಧಾನಕ್ಕೆ ಮಾರ್ಕೊಂಡ್ರಾಯ್ತು. ಇವಾಗೆಲ್ಲ ಮಾರೋದು ಬೇಡ. ಇವಾಗ ನಮ್ಮ ತಾಗ ಐತಲ್ಲ ದುಡ್ಡು, ಅದನ್ನೇ ಖರ್ಚು ಮಾಡ್ಕೊಂಡು ಶಾಪಿಂಗ್ ಗಿಪಿಂಗ್ ಎಲ್ಲನೇ ಮಾಡ್ಕೊಂಬಿಡೋಣ. ಆಮೇಕಿಂದ ಬೇಕಾರೆ ನಿಧಾನಕ್ಕೆ ಏನೋ ಒಂದು ಮಾಡ್ಕೊಂಡ್ರಾಯ್ತು, ಸರಿನಾ? ಸರಿ ಕಣಮ್ಮ, ನೀನು ಹೆಂಗೆ ಹೇಳ್ತೀಯೋ ಹಂಗೆ ನೀನು. ನನಗಂತೂ ಬಲು ಖುಷಿ ಆಯ್ತಾಯ್ತು ಅಮೆರಿಕಕ್ಕೆ ಹೋಗೋದಂತೂ. ಅವಳಿಗೆ ಅವಳಿಗೆ ಹೇಳಬೇಕು, ಚೆನ್ನಾಗಿ ಹೊಟ್ಟೆ ಉರಿಸ್ಬೇಕು ಅವಳಿಗೆ. ಇರು ಹೇಳ್ತೀನಿ. ಲೇ ಮನಿಯಾಳಿ, ಏನ್ ಮಾಡ್ತಿದ್ದೀಗ? ಮುಸ್ರೆ ತಿಕ್ಕಿದೆಲ್ಲ ಆಯ್ತಾ? ಎಲ್ಲ ಕೆಲಸನೂ ಆಗ್ತೈತೆ. ನೋಡು, ನಾನು ನನ್ನ ಮಗಳು ನನ್ನ ಅಳಿಯ ಎಲ್ರೂ ಅಮೆರಿಕಾಗ ಹೋಗ್ಬೇಕು. ನೋಡು, ಹೊಸಿ ಬ್ಯಾಗು ಗೀಗು ಎಲ್ಲನೂ ನೀಟಾಗಿ ತೆಗೆದುಬಿಟ್ಟು ಇಕ್ಕು, ಸರಿನಾ? ಏನು ಅಮೆರಿಕಾಗ? ಮತ್ತೆ ನಾನು ನನ್ನ ಮಗಳು ಎಲ್ಲರೂ ಹೋಯ್ತಾ ಇದೀವಿ. ನೋಡು, ಎಲ್ಲ ಹೊಸಿ ಬ್ಯಾಗುಗಳು 2 ಸೂಟ್ ಕೇಸ್ ಅವಲ್ಲ, ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ಟು ಇಕ್ಕು. ಕಳಿಸ್ತೀನಿ ಅಮೆರಿಕಕ್ಕಲ್ವಾ? ಕಳಿಸ್ತೀನಿ. ಸರಿ ಆಯ್ತು. ಹೊಟ್ಟೆ ಉರಿತಾ ಇರ್ಬೇಕಲ್ವಾ ನಿನಗೆ? ಅಯ್ಯೋ, ನನಗೆ ಹೊಟ್ಟೆ ಉರಿತೈತೆ. ನಾನು ಆಲ್ರೆಡಿ ಎಲ್ಲ ನೋಡ್ಕೊಂಡ್ಬಿಟ್ಟೆ ಬಂದಿದ್ದೀನಿ. ನಾನೇನು ನೋಡ್ದಿರೋದೇನಲ್ಲ ಅಮೇರಿಕ. ಪಾಪ ನೀವು ನೋಡಿಲ್ಲ ಅಂತ ಅನ್ನಿಸುತ್ತೆ. ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬನ್ನಿ. ಹೊಟ್ಟೆ ಉರಿಗೆ ಹೆಂಗೆಂಗೋ ಮಾತಾಡ್ತಿದ್ಯಾ? ಮಾತಾಡು. ಚಾಟ್ಲಿ ನಿಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ತೀನಲ್ಲ, ನೀವು ಅಷ್ಟೇ. ಟೈಮು ಒಳ್ಳೆ ಟೈಮ್ ಬರಬೇಕು. ಹೆಂಗಿರಬೇಕು ಟೈಮು ಅಂದರೆ ಅವನ ಅಜ್ಜಿ ಈಚೆ ಕಡೆ ಬೀದಿನಾಗ ಸಾಯ್ಬೇಕು. ಹಂಗೆ ಮಾಡ್ತೇನಿರು. ಅವಳು ಹೊಟ್ಟೆ ಉರಿ ಬಾ ಮಗಳೇ ಅವಳಿಗೆ. ಮತ್ತೆ ಸಖತ್ ಹೊಟ್ಟೆ ಉರಿ.